ಇದು ಬಹಳ ವಿಶೇಷತೆ, 2 ಹಾರ್ನ್ ಇದಕ್ಕೆ. ಇದು ಬಹಳ ಅಪರೂಪಗಳಲ್ಲಿ ಅಪರೂಪವಾದ ಒಂದು ಗಣಪತಿ ವಿಗ್ರಹ. ಅತ್ಯಂತ ದೊಡ್ಡ ಸೈಜ್, ಇಷ್ಟು ಗಡಿಯಾರಕ್ಕೆ ಕೀ ಕೊಡುವಂತ ಚಾವಿ. ಇವರು ಕೃಷಿಕರು. ತಮ್ಮ ಬಿಡುವಿನ ವೇಳೆಯಲ್ಲಿ ಪುರಾತನ ವಸ್ತುವನ್ನು ಸಂಗ್ರಹಿಸುವುದು ಇವರ ಹವ್ಯಾಸ. ನಾವಿವತ್ತು ವಿಟ್ಲದ ಪಡ್ನೂರಿನ ಶಶಿ ಭಟ್ರ ಮನೆಗೆ ಬಂದಿದ್ದೇವೆ. ಅವರು ಸಂಗ್ರಹಿಸಿದಂತಹ ಪುರಾತನ ವಸ್ತುಗಳನ್ನು ಇವತ್ತು ನೋಡಿಕೊಂಡು ಬರುವ ಬನ್ನಿ. ಹಿಂದಿನ ಕಾಲದವರಿಗೆ ಇದರ ಬಗ್ಗೆ ಅರಿವಿತ್ತು, ಜ್ಞಾನ ಇತ್ತು. ಈಗಿನ ಕಾಲದ ಈ ಹೊಸ ತಂತ್ರಜ್ಞಾನ ಬಂದ ಮೇಲೆ ಈಗಿನ ಜನರೇಷನ್ ಅವರಿಗೆ ಇದರ ಬಗ್ಗೆ ಗಂಧ ಗಾಳಿಯೇ ಗೊತ್ತಿಲ್ಲ. ಈಗ ನನ್ನ ಮಕ್ಕಳಿಗೆ ಇರ್ಬೋದು ನಾನು ಹೇಳುದು, ಈಗ ಇನ್ನೊಬ್ಬರನ್ನಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಮಕ್ಕಳಿಗೆ ಇರ್ಬೋದು, ಅದು ಏನು ಅಂತ ವಸ್ತುಗಳು, ಅದು ಏನು ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ನಾವು ಜೋಪಾನವಾಗಿ ಕಾಪಾಡಿಕೊಂಡು ಬಂದ್ರೆ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಅದರ ಬಗ್ಗೆ ಅರಿವು ಮೂಡಿಸಿ ಮುಂದಿನ ಪೀಳಿಗೆಯನ್ನು ಸಹ ಇದರಲ್ಲಿ ತೊಡಗಿಸಿಕೊಂಡು ನಾವು ಇದರ ಮಹತ್ವವನ್ನು ಇನ್ನು ಹೆಚ್ಚು ಮಾಡಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ನೀವು ಕೃಷಿಕರಾಗಿದ್ದುಕೊಂಡು ಇಷ್ಟೆಲ್ಲ ಪುರಾತನ ವಸ್ತುಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳುವಂತ ಆಸಕ್ತಿ ಹುಟ್ಟಿಕೊಂಡದ್ದು ಹೇಗೆ? ನಾನು ಮೂಲತಃ ಒಂದು ಕೃಷಿ ಕುಟುಂಬದಿಂದ ಬಂದಂಥವನು. ಕೃಷಿಯೇ ನನ್ನ ಪ್ರಧಾನ ಉದ್ಯೋಗ. ಸೊ ನಾನು ಸುಮಾರು ಒಂದು 17-18 ವರ್ಷಗಳ ಹಿಂದೆ ನನ್ನ ಒಬ್ರು ಕಸಿನ್ ಬ್ರದರ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂತೇಳಿ ಅವರ ಮನೆಯಲ್ಲಿ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರ ಮನೆಯಲ್ಲಿ ಸುಮಾರು ಗಡಿಯಾರಗಳು, ಇಂಥ ಗಡಿಯಾರಗಳು ಒಂದು 10 ಅವರ ಮನೆಯಲ್ಲಿ ತೂಗು ಹಾಕಿತ್ತು. ಅದನ್ನು ನೋಡಿ ನನಗೂ ಯಾಕೆ ಈ ಥರ ಒಂದು ಗಡಿಯಾರ ಸಂಗ್ರಹ ಮಾಡಬಾರ್ದು ಅಂತ ಹೇಳುವಂಥ ಒಂದು ಆಸಕ್ತಿ ನನ್ನಲ್ಲಿ ಮೂಡಿ ನಾನು ಗಡಿಯಾರ ಸಂಗ್ರಹಕ್ಕೆ ತೊಡಗಿಸಿಕೊಂಡೆ. ಪ್ರಪ್ರಥಮವಾಗಿ 2007ನೇ ಇಸವಿಯಲ್ಲಿ ನಾನು ಬೆಂಗಳೂರು ಶಿವಾಜಿನಗರದಿಂದ 500 ರೂಪಾಯಿ ಕೊಟ್ಟು ಒಂದು ಗಡಿಯಾರವನ್ನು ನಾನು ಖರೀದಿ ಮಾಡಿ ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭವಾಗಿ ಇವತ್ತು ನನ್ನ ಸಂಗ್ರಹದಲ್ಲಿ ಸುಮಾರು 150 ದೇಶ ಮತ್ತು ವಿದೇಶಗಳ ಗಡಿಯಾರಗಳು ನನ್ನ ಸಂಗ್ರಹದಲ್ಲಿ ಇದೆ. ಈ ಗಂಟೆ ವಿಶೇಷತೆ ಏನು? ಇದು ನೋಡಿ 10 ಅಡಿ ಎತ್ತರದ ಗ್ರ್ಯಾಂಡ್ ಫಾದರ್ ಕ್ಲಾಕ್. ಇದು 10 ಅಡಿ ಎತ್ತರ ಇದೆ, ನಮ್ಮಕ್ಕಿಂತ ಎತ್ತರ. ಹೌದು, ನಾನೇ 6 ಅಡಿ 2 ಇಂಚು, ನಾನು 6.2. ಇದು 10 ಅಡಿ ಎತ್ತರ ಇದೆ. ಇದು ಸ್ವಿಸ್ ಮೇಡ್, ಇದು ಫ್ರೆಂಚ್ ಕ್ಲಾಕ್, ಇದು ಮೇಡ್ ಇನ್ ಫ್ರಾನ್ಸ್. ಇದು ಗಂಟೆ ಮತ್ತು ತಾರೀಕು ಇದರಲ್ಲಿ ಬೀಳ್ತದೆ. 10 ಅಡಿ ಎತ್ತರ ಇದೆ. ಇದು ತೂಕದ ಸಹಾಯದಿಂದ, ಗುಂಡಿನ ಸಹಾಯದಿಂದ ಇದು ನಡೆಯುವಂಥದ್ದು ಇದರ ವಿಶೇಷತೆ. ಇದು ನೋಡಿ, ಇದು ಗ್ರ್ಯಾಂಡ್ ಮದರ್ ಕ್ಲಾಕ್ ಅಂತಾರೆ ಇದಕ್ಕೆ. ಇದು ಸುಮಾರು 6.5 ಅಡಿ ಎತ್ತರ ಇದೆ. 6 ರಿಂದ 6.5 ಫೀಟ್ ಎತ್ತರದ ಗಡಿಯಾರಗಳಿಗೆ ಗ್ರ್ಯಾಂಡ್ ಮದರ್ ಕ್ಲಾಕ್ ಅಂತಲೂ, 7 ಅಡಿಗಿಂತ ಎತ್ತರದ ಗಡಿಯಾರಗಳಿಗೆ ಗ್ರ್ಯಾಂಡ್ ಫಾದರ್ ಕ್ಲಾಕ್ ಅಂತಲೂ ಈ ಕ್ಲಾಕಿನ ಒಂದು ಇದರಲ್ಲಿ ನಾವು ಕರಿತೇವೆ. ಇದು ಗ್ರ್ಯಾಂಡ್ ಮದರ್ ಕ್ಲಾಕ್, ಮೇಡ್ ಇನ್ ಜರ್ಮನಿ. ಇದು ಒಂದರ ತರ ಒಂದು ಇಲ್ಲ, ಡಿಫ್ರೆಂಟ್, ಒಂದಕ್ಕೆ ಒಂದು ಡಿಫ್ರೆಂಟ್ ಟೈಪಿನ ಸುಮಾರು 150 ವೆರೈಟಿಯ ಗಡಿಯಾರಗಳು ನನ್ನ ಸಂಗ್ರಹದಲ್ಲಿ ಇದೆ. ಈ ಗಡಿಯಾರಗಳೆಲ್ಲ ಕೆಲಸ ಮಾಡುವಂಥದ್ದು ಹೇಗೆ? ಕ್ವಾರ್ಟ್ಸ್ ಗಡಿಯಾರಗಳು ತರ ಅಲ್ಲ. ಬ್ಯಾಟ್ರಿ ಹಾಕಿದರೆ, ಈಗಿನ ಗಡಿಯಾರಗಳು ಬ್ಯಾಟ್ರಿ ಹಾಕಿದರೆ, ಕ್ವಾರ್ಟ್ಸ್ ಗಡಿಯಾರಗಳು ಅದು ನಿರಂತರವಾಗಿ ನಡೀತದೆ. ಹಿಂದಿನ ಕಾಲದ ಗಡಿಯಾರಗಳು ಹಾಗಲ್ಲ. ನಾವು ಅದಕ್ಕೆ 8 ದಿವಸಕ್ಕೊಮ್ಮೆ ಕೀ ಕೊಡಬೇಕು. ಕೀ ಕೊಟ್ಟಾಗ ಮೆಕ್ಯಾನಿಸಮ್, ಅದು ಮೆಕ್ಯಾನಿಸಮ್ ಮುಖಾಂತರ ಅದು ನಡೀತದೆ. ಅದರಲ್ಲಿ ಸುಮಾರು ನಮೂನೆ ಗಡಿಯಾರಗಳಿದೆ. 8 ದಿವಸಕ್ಕೊಮ್ಮೆ ಕೀ ಕೊಡುವಂಥದ್ದು, 14 ದಿವಸಕ್ಕೊಮ್ಮೆ ಕೀ ಕೊಡುವಂಥದ್ದು, 21 ದಿವಸಕ್ಕೊಮ್ಮೆ ಕೀ ಕೊಡುವಂಥದ್ದು, ಹಾಗೆಯೇ ತಿಂಗಳಿಗೊಮ್ಮೆ ಕೀ ಕೊಡುವಂಥದ್ದು, ಹಾಗೆ ವರ್ಷಕ್ಕೊಮ್ಮೆ ಕೀ ಕೊಡುವಂಥದ್ದು. 5 ಪ್ರಕಾರದ 5 ನಮೂನೆಯ ಗಡಿಯಾರಗಳು ಈ ಗಡಿಯಾರದ ನಮೂನೆಯಲ್ಲಿ ಇದೆ. ಗಡಿಯಾರಕ್ಕೆ ಕೀ ಕೊಡುವಂಥದ್ದು ಹೇಗೆ ತೋರಿಸ್ತೇನೆ ನನಗೆ. ನೋಡಿ, ಇದು ಗಡಿಯಾರಕ್ಕೆ ಕೀ ಕೊಡುವಂತ ಚಾವಿ. ಇದೀಗ ನಾನು ಗಡಿಯಾರಕ್ಕೆ ಕೀ ಕೊಡುವಂಥದ್ದು. ಇದು ಸ್ಟ್ರೈಕಿಂಗ್, ಗಡಿಯಾರ ಗಂಟೆ ಹೊಡಿಲಿಕ್ಕೆ, ಬೆಲ್ಲ ಸೌಂಡ್ ಆಗಲಿಕ್ಕೆ ಎಡದ ಬದಿಗೂ ಬಲದ ಬದಿಯಲ್ಲಿ ಇರುವಂತ ಇದಕ್ಕೆ, ಇದು ಗಡಿಯಾರ ನಡೆಯಲಿಕ್ಕೆ. ಈ ತರ ನಾವು ಕೀ ಕೊಟ್ಟಾಗ ಗಡಿಯಾರ 8 ದಿವಸ ನಡೀತದೆ. ಇದರಲ್ಲಿ ಹಾಗೆ 8 ದಿವಸ, 14 ದಿವಸ,
21 ದಿವಸ 1 ತಿಂಗಳಿಗೊಮ್ಮೆ ಕೀ ಕೊಡುವ ಗಡಿಯಾರಗಳು ಬರ್ತದೆ. ಇದೀಗ ಕೀ ಫುಲ್ ಆಯ್ತು, ಇನ್ನು 8 ದಿವಸ ಸಲೀಸಾಗಿ ಈ ಗಡಿಯಾರ ನಡೀತದೆ. ನೀವೀಗ ಕೃಷಿಕರಾಗಿದ್ದುಕೊಂಡು ಇಷ್ಟೆಲ್ಲ ಗಡಿಯಾರಕ್ಕೆ ಕೀ ಕೊಡುವುದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅದು ಒಂದು ಸವಾಲು ಅಂತಲೇ ಹೇಳ್ಬೋದು. 150 ಗಡಿಯಾರಗಳಿಗೆ ಕೀ ಕೊಡುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾನು ಅದಕ್ಕೆ 3 ವಿಭಾಗವಾಗಿ ಮಾಡಿದ್ದೇನೆ. ನಾನು 3 ವಿಭಾಗ, 50 ಶನಿವಾರ, 50 ಗಡಿಯಾರ ಆದಿತ್ಯವಾರ, ಮತ್ತೆ 50 ಗಡಿಯಾರಕ್ಕೆ ಸೋಮವಾರ. ಹಾಗೆ ವಾರದಲ್ಲಿ 3 ದಿವಸ ನಾನು ನನ್ನ ಬಿಡುವಿನ ವೇಳೆಯಲ್ಲಿ ಒಂದು ಮಿನಿಮಮ್ 3 ಗಂಟೆ ಸಮಯವನ್ನು ನಾನು ಇದಕ್ಕೆ ಮೀಸಲಿಡ್ತೇನೆ. ವಾರಕ್ಕೆ 3 ದಿವಸ ಅದನ್ನು ಕ್ಲೀನಿಂಗ್ ಮಾಡೋದು, ಅದಕ್ಕೆ ಕೀ ಕೊಡೋದು, ಹಾಗೆ ಅದನ್ನು ಏನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು, ಇದು ನಾನು ನನ್ನ ಹವ್ಯಾಸವನ್ನಾಗಿ ನಾನು ರೂಢಿಸಿಕೊಂಡು ಬಂದಿದ್ದೇನೆ. ಆದ ಕಾರಣ ನನಗಿದು ಕಷ್ಟ ಅಂತ ಅನಿಸೋದಿಲ್ಲ. ಈಗ ಇಷ್ಟೊಂದು ಗಡಿಯಾರಗಳು ಇರುವುದರಿಂದ ಕೇಳುದು ನಾನು, ಈ ಗಂಟೆಗೊಮ್ಮೆ ಗಂಟೆ ಬಾರಿಸ್ತದೆ, ಅದು ನಿಮಗೆ ಕಿರಿಕಿರಿ ಅಂತ ಅನಿಸ್ಲಿಲ್ಲ? ಈ ಪ್ರಶ್ನೆಯನ್ನು ನಿಮ್ಮ ಹತ್ರ ತುಂಬಾ ಜನಗಳು ನನ್ನ ಹತ್ರ ಕೇಳ್ತಾರೆ, ಬಂದ ಪ್ರತಿಯೊಬ್ಬರು ಕೇಳ್ತಾರೆ, ನಿಮಗೆ ಈ ಎಲ್ಲ ಗಂಟೆಗಳು ಏನು ಶಬ್ದ ಮಾಡುವಾಗ ನಿಮಗೆ ಏನು ಹೇಗೆ ನಿದ್ದೆ ಮಾಡ್ತೀರಿ ಅಂತ ಹೇಳೋದು. ಇದು ನನಗೆ ಏನು ಕಿರಿಕಿರಿ, ಒಂದು ಶಬ್ದ ಮಾಲಿನ್ಯ, ಒಂದು ಹರಟೆ ಅಂತ ನನಗೆ ಅನ್ನಿಸ್ತೇ ಇಲ್ಲ. ಯಾಕಂದ್ರೆ ನಮಗೆ ಅದು ರೂಢಿಯಾಗಿ ಹೋಗಿದೆ. ಪ್ರತಿ ದಿವಸ ಈ ಗಂಟೆಗಳು ಬಾರಿಸುವುದನ್ನು ಕೇಳಿ ಕೇಳಿ ಅದು ನಮಗೆ ಅಭ್ಯಾಸ ಆಗಿ ಹೋಗಿದೆ, ಇಂಪಾಗಿಯೇ ಕೇಳ್ತದೆ. ಹಾಗಾಗಿ ನಮಗೆ ಅದು ಏನು ಇರಿಟೇಷನ್ ಅಂತ ಆಗುದೇ ಇಲ್ಲ ನಮಗೆ. ಅದು ನಮಗೆ ಒಂದು ಮನಸ್ಸಿಗೆ ಒಂದು ಸಂತೋಷ, ಒಂದು ಖುಷಿ ಆಗ್ತದೆ ನಮಗೆ. 15 ವರ್ಷದಿಂದ ನಿರಂತರವಾಗಿ ಕೇಳ್ತಾ ಇದೆ. ಹೌದು ಹೌದು, ಹಾಗಾಗಿ ನಮಗೆ ಅದು ರೂಢಿಯಾಗಿ ಹೋಗಿದೆ. ಇದು ಬಹಳ ಅಪರೂಪಗಳಲ್ಲಿ ಅಪರೂಪವಾದ ಒಂದು ಗಣಪತಿ ವಿಗ್ರಹ. ಇದಕ್ಕೆ ಸನ್ಯಾಸಿ ಗಣಪತಿ ಅಂತಾರೆ. ಆಮೇಲೆ ಕೊಡೆ ಗಣಪತಿ, ಅಂಬ್ರೆಲ್ಲಾ ಗಣೇಶ ಅಂತಲೂ ಇದಕ್ಕೆ, ಈ ಗಣೇಶನಿಗೆ ವಿಗ್ರಹಕ್ಕೆ ಹೆಸರಿದೆ. ಇದು ಅತ್ಯಂತ ಪುರಾತನವಾದ ಒಂದು 70ರಿಂದ 80 ವರ್ಷ ಹಳೆಯದಾದ ಗಣೇಶನ ವಿಗ್ರಹ. ಇದು ರೋಸ್ವುಡ್ ಮರದಿಂದ ತಯಾರಿಸಲ್ಪಟ್ಟ ಗಣೇಶ ವಿಗ್ರಹ. ನೋಡಿ, ಇದು ಹಾಲ್ ಕಂಚಿನ ಗಿಂಡಿಗಳು ಇಲ್ಲಿ ಈಗ ಈ ಸೈಜಲ್ಲಿದೆ. ಇದು ಅತ್ಯಂತ ದೊಡ್ಡ ಸೈಜ್. ಇಷ್ಟು ದೊಡ್ಡ ಗಾತ್ರದ ಗಿಂಡಿಗಳು ಬಹುಶಃ ಇಲ್ಲಿ ನೋಡಲಿಕ್ಕೆ ಇಲ್ಲ, ಬಹಳ ಅಪರೂಪ. ಇದು ಕೇರಳ ಕಡೆ ಹೋದ್ರೆ ಮಾತ್ರ ಇಷ್ಟು ದೊಡ್ಡ ಗಾತ್ರದ ಗಿಂಡಿಗಳು ಸಿಗ್ತವೆ. ಇದು ಸುಮಾರು 10 ಇಂಚ್ ಎತ್ತರ ಇದೆ. ಅಂದ್ರೆ ಹತ್ರ 1 ಅಡಿಗೆ ಎತ್ತರ ಇರುವಂತ ಗಿಂಡಿಗಳು. ಇದರಲ್ಲಿ 12 ಇಂಚು, 10 ಇಂಚು, 8, 7, 6, 5 ಈ ತರ ಒಂದು ಸಟ್ಟೆ ಗಿಂಡಿಗಳು ಬರ್ತದೆ. ಇದು ಹಾಲು ಕಂಚಿನ ಗಿಂಡಿಗಳು. ತುಳುನಾಡಿನ ಭಾಷೆಯಲ್ಲಿ ನಾವು ಇದಕ್ಕೆ ಕರಜ್ಜಾಣ ಅಂತೇವೆ. ಇದು ಸುಮಾರು ಬೀರುಗಳು, ಹಿಂದಿನ ಕಾಲದಲ್ಲಿ ಗಾಡ್ರೇಜ್ ಕಪಾಟುಗಳು ಇದು ಬರೋದಕ್ಕಿಂತಲ್ಲ, ಹಿಂದಿನ ಕಾಲದಲ್ಲಿ ಮರದಲ್ಲಿ, ಇದು ಸಿಂಗಲ್ ಮರದಲ್ಲಿ ಮಾಡಿದಂಥ ಕರಜಾಣ. ಇದರಲ್ಲಿ ಹಿಂದಿನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಇಂಥ ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹ ಮಾಡಿ ನೆಲಮಾಳಿಗೆಯಲ್ಲಿ ಇಡ್ತಾ ಇದ್ರು. ಬಹಳ ಹಳೆಯದು. ಇದು ಒಂದು 400 ವರ್ಷ ಹಳೆಯದಾದಂಥ ಒಂದು ವಸ್ತು. ಇದೀಗ ಸರಿಸುಮಾರು ನಮ್ಮಷ್ಟು ಎತ್ತರ ಇರುವಂತಹ ದೀಪ. ಹೌದು. ಇದು ನೋಡಿ, ಈ ದೀಪ 5.5 ಅಡಿ ಎತ್ತರ ಇದೆ. ಇದು ಪ್ಯೂರ್ಲಿ ಕೇರಳ ಹ್ಯಾಂಡ್ ಮೇಡ್ ದೀಪಗಳು, ಅರಕ್ಕದ ದೀಪಗಳು. ಇದು 5.5 ಅಡಿ ಎತ್ತರ ಇದೆ, 50 kg ಭಾರ ಇದೆ. ಇದೊಂದು ದೀಪ. ಇದು 4.5 ಅಡಿ ಎತ್ತರ, 2 ಜೋಡಿ ದೀಪಗಳು. ಇದು ಒಂದೇ ತರದ 2 ಜೋಡಿ ದೀಪಗಳು. ಗ್ರಾಮಫೋನ್, ಸುಮಾರು 80ರಿಂದ 90 ವರ್ಷ ಹಳೆಯದಾದ ಗ್ರಾಮಫೋನು. ಈ ಗ್ರಾಮಫೋನು ಮೇಡ್ ಇನ್ ಜರ್ಮನಿ ಗ್ರಾಮಫೋನು. ಇದು ಮೇಡ್ ಇನ್ ಇಂಗ್ಲೆಂಡ್. ಇದು ಮೇಲೆ ಇರುವಂಥದ್ದು ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಇದು ಬಹಳ ವಿಶೇಷತೆ. 2 ಹಾರ್ನ್ ಇದಕ್ಕೆ, ಡಬಲ್ ಹಾರ್ನ್ ಗ್ರಾಮಫೋನ್. ಇದು ಬಹಳ ಅಪರೂಪಗಳಲ್ಲಿ ಅಪರೂಪ. ಈ ಡಬಲ್ ಹಾರ್ನ್ ಗ್ರಾಮಫೋನು ಬಹುಶಃ ಎಲ್ಲಿ ಇಲ್ಲ, ಬಹಳ ಅಪರೂಪ ಅದು ಗ್ರಾಮಫೋನು. ಇದೀಗ ವರ್ಕಿಂಗ್ ಕಂಡೀಷನ್ ಅಲ್ಲಿ ನನ್ನ ಹತ್ರ 4 ಗ್ರಾಮಫೋನ್ ಇದೆ. 4 ಗ್ರಾಮಫೋನ್ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ನೋಡಿ, ಇದೀಗ ಗ್ರಾಮಫೋನಿಗೆ ನಾವು ಕೀ ಕೊಡ್ತಾ ಇರುವಂತದ್ದು. ಇದು ಯಾವುದೇ ಬ್ಯಾಟ್ರಿ ಅಥವಾ ಕರೆಂಟು ಯಾವುದರ ಸಹಾಯದಿಂದ ನಡೆಯುವುದಲ್ಲ. ಇದು ನಾವು ಗಡಿಯಾರಕ್ಕೆ ಕೀ ಕೊಡುವ ತರ ಈ ತರ ಇದಕ್ಕೆ ಕೀಯನ್ನು ಕೊಟ್ಟು ಇದಕ್ಕೆ ನಾವು ಗ್ರಾಮಫೋನ್ ನ ಡಿಸ್ಕ್ ಅನ್ನು ಜೋಡಣೆ ಮಾಡ್ಬೇಕು. ಇದಕ್ಕೆ ಗ್ರಾಮಫೋನ್ ನ ಡಿಸ್ಕ್ ಅಂತಾರೆ. ಇದು ಗ್ರಾಮಫೋನ್ ನ ಡಿಸ್ಕ್. ಈ ಗ್ರಾಮಫೋನ್ ನ ಡಿಸ್ಕ್ ಅನ್ನು ನಾವು ಈ ತರ ಇಟ್ಟು ಈ ತರ ನಾವು ಪ್ಲೇ ಮಾಡಿದಾಗ ಇದರಲ್ಲಿ ಹಾಡು ಬರ್ತದೆ. ಮಧುಮಗನಿದು
ಮಕ್ಕಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯಲ್ಲಿ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ತುಂಬ ಹಳೆಯ 150 ವರ್ಷ ಹಿಂದುಗಡೆ ಸೇಮಿಗೆ ನಾವೇನು ಸೇಮಿಗೆ ಮಾಡ್ತಾ ಇದ್ದೇವಲ್ಲ ಅದರ ಸೇಮಿಗೆ ಮುಟ್ಟು, ಮರದ ಸೇಮಿಗೆ ಮುಟ್ಟುಗಳು. ಇದು ನೋಡಿ ತುಂಬ ಇದರಲ್ಲಿ ಕಂಡೀಷನಲ್ಲಿ ಇವಾಗಲೂ ಇದೆ. ಇದರ ಎಲ್ಲ ಪಾರ್ಟ್ಸ್ಗಳು ಎಲ್ಲ ಪ್ರತಿಯೊಂದು ಯಾವುದು ಮಿಸ್ಸಿಂಗ್ ಇಲ್ಲ ಇದರಲ್ಲಿ ಪಾರ್ಟ್ಸ್, ಪ್ರತಿಯೊಂದು ಪಾರ್ಟ್ಸ್ ಸಮೇತ. ಇದು ಜಾಲಿ, ಸೇಮಿಗೆ ಹಿಟ್ಟು ಹಾಕುವಂಥ ಜಾಲಿ. ಇದು ಅದರಲ್ಲಿ ಇನ್ನೊಂದು ಥರದ ಸೇಮಿಗೆ ಮುಟ್ಟು. ಇದರಲ್ಲಿ ಹಾಗೆ ಫುಲ್ ಕಂಡೀಷನ್ ಇದೆ. ಸೇಮಿಗೆ ಹಿಟ್ಟು ಹಾಕುವಂಥ ಜಾಲಿ ಸಮೇತ ಇದರಲ್ಲಿದೆ. 3 ಥರದ ಸೇಮಿಗೆ ಮುಟ್ಟುಗಳು, ಮರದ ಬೀಟಿ ಮರದಿಂದ ತಯಾರಿಸಿದಂಥ ಸೇಮಿಗೆ ಮಣೆಗಳಿವು. ಇದು ಇಂಡು ಸುಜುಕಿ ಬೈಕ್, ಮೇಡ್ ಇನ್ ಜಪಾನ್, 85 ಮಾಡೆಲ್. ಫುಲ್ಲು ರಿಜಿಸ್ಟ್ರೇಷನ್ ಆಗಿ ಫುಲ್ಲು ಕಂಡೀಷನಲ್ಲಿದೆ. ಇದು 85 ಇಸವಿಯಲ್ಲಿ ಮಂಗಳೂರಿಗೆ ಲಾಂಚ್ ಆದಂಥ ಫಸ್ಟ್ ವೆಹಿಕಲ್ RX 100 ಯಮಹ. ಇದು ಸಹ ಹಾಗೆ ಮಂಗಳೂರು ಪ್ರಭಾತ್ ಆಟೋಮೊಬೈಲ್ಸಿಗೆ ಲಾಂಚ್ ಆದ 25 ಬೈಕ್ಗಳಲ್ಲಿ 86ನೇ ಇಸವಿಯಲ್ಲಿ ಲಾಂಚ್ ಆದಂಥ ಫಸ್ಟ್ 25 ಗಾಡಿಗಳಲ್ಲಿ ಈ ಯಮಹ ಬೈಕ್ ಕೂಡ ಒಂದು ಬೈಕ್ ಆಗಿದೆ. ಇದು ಐಡಿಯಲ್ ಜಾವಾ ರೋಡ್ ಕಿಂಗ್ ಬೈಕ್. ಇದು 94 ಮಾಡೆಲ್, 94ನೇ ಮಾಡೆಲ್. ಈ ಬೈಕ್ ನಾನು ಬೆಂಗಳೂರಿನ ಒಬ್ಬರು ಗುರುಪ್ರಸಾದ್ ಅನ್ನುವ ಒಬ್ಬರು 2 ವೀಲರ್ ಕಲೆಕ್ಟರ್ ಕೈಯಿಂದ ನಾನು ಇದನ್ನು ತಗೊಂಡಿದ್ದೆ. ಇವರು ಈ ಬೈಕಲ್ಲಿ ಸುಮಾರು 3 ಸಲ ಜಮ್ಮು ಕಾಶ್ಮೀರ ಲೇ ಲಡಾಖ್ ಬೈಕ್ಗೆ ಈ ರೋಡ್ ಕಿಂಗ್ ಬೈಕಿನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ. ತುಂಬ ಕಂಡೀಷನಲ್ಲಿದೆ, ಇದು ತುಂಬ ಸುಸ್ಥಿತಿಯಲ್ಲಿದೆ. ರಸ್ತೆಯಲ್ಲಿ ಓಡಿಸಿದ್ರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಅಪ್ಡೇಟ್ ಇದೆ, ಡಾಕ್ಯುಮೆಂಟ್ ಸಮೇತ ಅಪ್ಡೇಟ್ ಕ್ಲಿಯರ್ ಆಗಿದೆ. 1980ನೇ ಇಸವಿಯ ಲೂನಾ ಮೊಪೆಡ್. ಇದು ಲೂನಾ TFR ಅಂತಾರೆ ಇದಕ್ಕೆ. ಇದು ಆವಾಗ ಫಸ್ಟಿಗೆ ಇಂಪೋರ್ಟ್ ಆಗ್ತಾ ಇತ್ತು, ಜಪಾನಿಂದ ಇಂಪೋರ್ಟ್ ಆಗ್ತಾ ಇತ್ತು. ಆಮೇಲೆ ಇಲ್ಲಿ TVS ಕಂಪನಿಯವರು ತಗೊಂಡು 81ನೇ ಇಸವಿಯಿಂದ TVS ಲೂನಾ ಅಂತ ಆಯಿತು. ಇದು ಸುವೇಗ 1962 ಮಾಡೆಲ್, 1962ನೇ ಇಸವಿಯ ಸುವೇಗ. ಇದು ಮೇಡ್ ಇನ್ ಫ್ರಾನ್ಸ್ ಗಾಡಿ. ಇದು ಹಾಗೆ ತುಂಬ ಸುಸ್ಥಿತಿಯಲ್ಲಿದೆ. ಹಾಗೆ ಇದರ ಪ್ರತಿಯೊಂದು ಬಿಡಿ ಭಾಗಗಳು ಸಹ ಒರಿಜಿನಲ್ ಕಂಡೀಷನಲ್ಲಿದೆ. ಪೇಂಟು ಒರಿಜಿನಲ್ ಪೇಂಟ್, ಗ್ರಿಪ್ ಕವರ್ ಒರಿಜಿನಲ್ ಪೇಂಟ್, ಹಾರ್ನ್ ಬಟನ್ಸ್, ಕ್ಲಚ್ ಕವರ್, ಕ್ಲಚ್ ಕೇಬಲ್ಸ್, ಪ್ರತಿಯೊಂದು ಬಿಡಿ ಭಾಗಗಳು ಇದು ಒರಿಜಿನಲ್ ಐಟಮಲ್ಲೇ ಇದೆ. ಇದು 1985ನೇ ಮಾಡೆಲ್ನ LML ವೆಸ್ಪಾ ಕಂಪನಿಯ ಸ್ಕೂಟರ್. ಇದು ಹಾಗೆ ತುಂಬ ಕಂಡೀಷನ್, ತುಂಬ ಸುಸ್ಥಿತಿಯಲ್ಲಿದೆ ಇದು ಸಹ. ಈಗ ಈ ಪುರಾತನ ವಸ್ತುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಒಂದು ಕುತೂಹಲದಿಂದ ನಾನು ಕೇಳುದು, ನಿಮ್ಮಲ್ಲಿ ಟೋಟಲ್ ಆಗಿ ಒಂದು ಎಷ್ಟು ಮೌಲ್ಯದ ಸಂಗ್ರಹ ಇರ್ಬೋದು? ಅಂದ್ರೆ ನೀವೀಗ ಹೇಳಿದಾಗ ಅದಕ್ಕೆ ಮೌಲ್ಯ ಅಂತ ಹೇಳಲಿಕ್ಕೆ, ನಿಖರವಾದ ಮೌಲ್ಯ ಅಂತ ಹೇಳಲಿಕ್ಕೆ ಅದಕ್ಕೆ ಸಾಧ್ಯವೇ ಇಲ್ಲ. ಆಸಕ್ತಿ ಇದ್ರೆ ಈಗ ನಾವು ಎಷ್ಟು ಬೇಕಾದ್ರೂ ಅದನ್ನು ಕೊಟ್ಟು ಖರೀದಿ ಮಾಡಬಹುದು. ಈಗ ನಾನು ನಿಮ್ಮ ಹತ್ರ ಹೇಳಿದೆ, ನಾನು 500 ರೂಪಾಯಿ ಖರೀದಿ ಮಾಡಿದಂತ ಗಡಿಯಾರ, ಅದು ಯಾವಾಗ 17 ವರ್ಷದ ಹಿಂದೆ. ಈಗ ಅದರ ಬೆಲೆ 5,000 ಆಗಿರ್ತದೆ. ಆವಾಗ ನಾನು 5,000 ಕೊಟ್ಟು ಖರೀದಿ ಮಾಡಿದಂತ ಗಡಿಯಾರದ ಬೆಲೆ ಈಗ 50,000 ಆಗಿರ್ತದೆ. ನಾನು ಆವಾಗ 50,000 ಕೊಟ್ಟು ಖರೀದಿ ಮಾಡಿದಂತ ಬೆಲೆ ಈಗ ಲಕ್ಷದ ಮೇಲಾಗಿರ್ತದೆ. ಸಮಯ ಹೋದಾಗ ಅದರ ಮೌಲ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಇಷ್ಟೆಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿದ್ರೆ ತುಂಬಾ ಕಷ್ಟ ಉಂಟು. ಈ ಎಲ್ಲ ಕೆಲಸಕ್ಕೆ ಮನೆಯವರ ಸಹಾಯ ಹೇಗುಂಟು? ಇದು ಬಹಳ ಒಂದು ಒಳ್ಳೆಯ ಪ್ರಶ್ನೆ, ನಿಮ್ದು ಕುತೂಹಲದ ಪ್ರಶ್ನೆ ಕೂಡ. ಶುರುವಿಗೆ ಮನೆಯವರದ್ದು ವಿರೋಧ ಎಲ್ಲ ಇತ್ತು ಇದಕ್ಕೆ. ಸುಮಾರು ನಾನು 17 ವರ್ಷದಲ್ಲಿ ನನ್ನ ಈ ಸಂಗ್ರಹದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಪ್ರಪ್ರಥಮವಾಗಿ ಎಲ್ಲ ಮನೆಯವರದ್ದು ವಿರೋಧ, ನನ್ನ ಹೆಂಡತಿದ್ದ ಇರ್ಬೋದು, ಮಕ್ಕಳದ್ದು ಇರ್ಬೋದು, ಯಾರು ನನಗೆ ಸಹಕಾರ ಇರಲಿಲ್ಲ.
ನಂತರ ಅವರಿಗೆ ಇದರ ಬಗ್ಗೆ ಅರಿವು ಬಂದಾಗ ನಾನು ಇದರ ಬಗ್ಗೆ ಅವರಲ್ಲಿ ಅರಿವನ್ನು ಮೂಡಿಸಿ ಕ್ರಮೇಣವಾಗಿ ಅವರು ನನ್ನೊಂದಿಗೆ ಸೇರಿಕೊಂಡು ಸಹಕಾರ ಕೊಟ್ಟು ಇವತ್ತು ನನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನ್ನ ಮನೆಯವರದ್ದು ಪೂರ್ತಿ ಸಹಕಾರ ನನಗೆ ಇದ್ದ ಕಾರಣ ನಾನು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೀಲಿಕ್ಕೆ ನಾನು ಕಾರಣವಾಗಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಪುರಾತನ ವಸ್ತುಗಳ ಬಗ್ಗೆ ನೀವು ಏನು ಹೇಳ್ತೀರಿ? ನಾನು ವೀಕ್ಷಕರಲ್ಲಿ ಒಂದು ಮನವಿ ಮಾಡೋದೇನೆಂದರೆ, ಈಗ ತಮ್ಮ ಮನೆಗಳಲ್ಲಿ ಎಷ್ಟೋ ಹಳೆಯ ಪುರಾತನ ವಸ್ತುಗಳಿರ್ಬೋದು, ಗಡಿಯಾರ ಇರ್ಬೋದು ಅಥವಾ ಗ್ರಾಮಫೋನ್ ಇರ್ಬೋದು ಅಥವಾ ಹಳೆಯ ಕಾಲದ ಬೈಕ್ಗಳಿರ್ಬೋದು, ಹಾಗೆ ಹಳೆಯ ಕಾಲದ ಮರದ ಸಾಮಗ್ರಿಗಳು, ಸೇಮಿಗೆ ಮಣೆ, ಹಳೆಯ ಕಾಲದ ಫ್ಯಾನುಗಳು, ಇಂಥವುಗಳನ್ನು ದಯವಿಟ್ಟು ಯಾರು ನೀವು ಮಾರಾಟ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ಅದರದ್ದೇ ಆದ ಒಂದು ಒಂದು ವ್ಯಾಲ್ಯೂ ಇದೆ, ಅದರದ್ದೇ ಆದ ಒಂದು ಮೌಲ್ಯ ಇದೆ. ಹಾಗಾಗಿ ತಾವು ಯಾರು ಅದನ್ನು ಈಗ ಒಬ್ಬ ಗುಜರಿಗೆ ಇದು ನನಗೆ ಬೇಡ ಅಂತ ಹೇಳಿ ಅದನ್ನು ಗುಜರಿಯವನಿಗೆ ನೀವು ಅದನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಅದು ಆವಾಗ ಅದರ ಆ ಮೌಲ್ಯಕ್ಕೆ ಬೆಲೆ ಇಲ್ಲದಾಗ. ಹಾಗಾಗಿ ನಿಮಗೆ ಒಂದು ಸಮಯ ಅದು ಬೇಡ ಅಂತಾದ್ರೆ ಅದರ ಮಹತ್ವ ಗೊತ್ತಿದ್ರೆ, ಈಗ ನನ್ನ ಹಾಗೆ ಕಲೆಕ್ಟರ್ಗಳು ಇರ್ತಾರೆ, ಕಲೆಕ್ಷನ್ ಮಾಡುವ ಸಂಗ್ರಹಕಾರ ಇರ್ತಾರೆ, ಅವರಿಗೆ ಅದನ್ನು ಕೊಡ್ರಿ. ಆಗ ಅವರು ಅದನ್ನು ಜೋಪಾನವಾಗಿ ಅದನ್ನು ಕಾಪಾಡಿಕೊಂಡು ಬರ್ತಾರೆ. ಆಗ ಅದಕ್ಕೆ ಒಂದು ಮೌಲ್ಯ, ಅದರದ್ದೇ ಆದ ಮೌಲ್ಯವೂ ಅದಕ್ಕೆ ಹೆಚ್ಚಾಗ್ತದೆ ಅಂತೇಳಿ ನಾನು ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ರೀತಿ ಪುರಾತನ ವಸ್ತುಗಳನ್ನು ಜೋಪಾನ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದೆವು. ಇಂತಹ ವಸ್ತುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ವಸ್ತುಗಳು ನಿಮ್ಮಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ಜೋಪಾನ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನೋಡ್ತಾ ಇರಿ ಕನ್ನಡ ವಿಪುಲ ನ್ಯೂಸ್. ನಮಸ್ಕಾರ.